ನೋಡಿ ಬಿಲಾಲಿ ಆಟ ಆಡ್ತಾನೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಡೇ 3 ಸ್ನೇಬು ಏನು ಮತ್ತೆ ನೋಡ ಕಣ್ಣಿಗೆಲ್ಲ ಏನೇನು ಹಾಕೊಂಡಳೆ ಈ ಸಲ 3 ಲಕ್ಷ ಸಾಲ ಬಂದಾಗಿಂದ ಒಬ್ಬ ಕನ್ನಡಿಗ ಸಿಕ್ಕಿಲ್ಲ ಗುರು. ಅದ್ರಲ್ಲಿ ಬರೀ ಅಡ್ವೆಂಚರ್ ಸ್ನೋ ಬೋರ್ಡ್ ಮಾಡೋರು ತುಂಬಾ ಕಮ್ಮಿ ಸಿಗೋದು. ಮ್ಯಾಟಿಕ್ ಮಾತ್ರ ಬಟಾಣಿ ಹಾಕ್ಸಿಲ್ಲ ಯಾಕೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ನಮ್ದು ಜೈ ಆರ್ಸಿಬಿ ಸಿಎಸ್ಕೆ ಗೆ ಬಿದಿರ್ ಬಿಡ ಮ್ಯಾಡಿ ನೀನ್ ದೊಡ್ಡ ಗಾಂಡು. ಮ್ಯಾಡಿ ನಿಂದೆ ಗಾಂಡು. ಸಿಂಹ ರಾಶಿ ಇದು ಸಿಂಹ ಹೆಜ್ಜೆ ಐತಿ. ಕರೆಕ್ಟ್ ಆಗಿ ನಿಂದ ಯಾವ ರಾಶಿ? ಸಿಂಹ ರಾಶಿ. ನಿಜವಾಗ್ಲೂ ಸಿಂಹ ರಾಶಿನ? ಮತ್ ನಾ ಹೇಳ್ದಂಗ ಆಡ್ತೀಯ. ಇದು ಬಾಯಿ, ಇದು ಸಾಮಾನ್. ಸಯ್ಯ ನನ್ನ ಮಗ, ನಾನೇನೋ ಹೇಳ್ತಾವನಿ ಅಂತ ಕಾಯ್ತಾ ಇದ್ದೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ 3ನೇ ದಿನದ ಸ್ನೋ ಬೋರ್ಡಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಈ ಸೀನ್ ಏನಂತ ಹೇಳಿದ್ರೆ, ನಿನ್ನೆ 2 ದಿನ ನಮ್ಮ ಬಾಯ್ಸ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ರಜಾ. ಸೈಟ್ ಸೀಯಿಂಗ್ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅಂತೆಲ್ಲ ಹೇಳ್ತೀನಿ ಬನ್ನಿ. ಸೊ ಫುಲ್ ಎಲ್ಲ ಪ್ಯಾಕ್ ಆಗಿ ರೆಡಿಯಾಗಿ ಜಿಂಚಾಕಾಗಿ ಹೋಗ್ತಾ ಇದ್ದಾರೆ ನೋಡಿ. ಸಾಗರಣ್ಣ ಹಾಯ್. ಸೊ ಮೋಸಿಂ ಬೈನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಎಲ್ಗೋ? ಶ್ರೀನಗರ್. ಸೊ ಇವರೆಲ್ಲ ಪ್ಯಾಕ್ ಆಗಿ ಶ್ರೀನಗರ್ ಕಡೆ ಓಡ್ತಾ ಇದ್ದಾರೆ. ನೋಡೋಣ ಬನ್ನಿ ಏನೇನು ಮಾಡ್ಕೊಂಬರ್ತಾರೆ ಅಂತ. ಇಲ್ಲಿಂದ ಮುಂದಕ್ಕೆ ನಮ್ಮ ಮ್ಯಾಡಿಗೆ ವ್ಲಾಗ್ ಮಾಡೋಕೆ ಹೇಳಿದ್ದೀನಿ. ಅಣ್ಣ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಸೊ ನಾವು ಸ್ನೋ ಬೋರ್ಡಿಂಗಿಗೆ ಹೋಗ್ತೀವಿ. ನೋಡಿ ಬಿಲಾಲಿ ಆಟ ಆಡ್ತಾನೆ. हमारे पास सेल्फी नहीं चाहिए भाई. कौन सा डिकैथलॉन का है क्या? अच्छा है कैट 6 का. जबरदस्त है. बिल्डअप ಹಾಕ್ದೆ ಬಿಲಾಲಿ ಅನ್ಬಿಟ್ನಲ್ಲ ಅದಕ್ಕೆ. ಇವಾಗ ಸ್ನೋ ಬೋರ್ಡಿಂಗ್ ಹೋಗ್ತಾ ಇರೋರು ಯಾರ್ಯಾರು ಅಂತ ಹೇಳಿದ್ರೆ, ನಾನು, ಬಿಲಾಲು ಮತ್ತೆ ಟಾಮಿ ಇನ್ನೂ ಬಂದಿಲ್ಲ, ಮೋನು. ಸೊ ಮೋನು ಹೋಗಲ್ವಂತೆ. ಆ್ಯಂಡ್ ಇವ್ರು 4 ಜನನ್ನ ನಮ್ಮ ಮೋಸಿರ್ ಬಾಯ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಮೋಸಿರ್ ಬಾಯ್, ಆಮ್ ಕಾಕಾ ಜಾಯಿಂಗೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಕನ್ನಡ ಕಲ್ಸ್ಬಿಡ್ತಾರೆ ಬರೋ ಅಷ್ಟಲ್ಲಿ ಇವರು. ಕಲ್ಸ್ಬಿಡ್ತೀವಿ, ನಮ್ಮ ಇಲ್ಲಿ ಬರಲ್ವಾ ಬಾಯ್? ನಮ್ನ ಇವಾಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ ಇವತ್ತು? मतलब काका लेके जाएंगे करके, या तो विलेज साइट सीइंग करेंगे, विलेज टूर भी करेंगे. रेलवे स्टेशन हाँ जाएंगे. भाई पूरा घुमा के रात लेके आना. रात को लेके आना. कि कब क्लोज है गुलमर्ग का एंट्री? ओपन. हाँ ओहो ना. ಮೋಸಿರ್ ಬಾಯ್ ಏನು 12 ಬಜೆಗೂ भी आ सकते हैं. ಓ ಗೈಸ್, ಇಲ್ಲಿ ಏನಂದ್ರೆ ಬೇರೆಯವ್ರಿಗೆ ಯಾರಿಗೂ ಎಂಟ್ರಿ ಕೊಡಲ್ಲ ಗುಲ್ಮರ್ಗ್ ಮೇಲೆ ಬರೋಕ್ಕೆ. ಸರ್ಟನ್ ಟೈಮ್ ಆದ್ಮೇಲೆ ಕಿतना बजे दूसरा लोगों को 4 बजे 4 बजे के बाद ಎಂಟ್ರಿ ಕ್ಲೋಸ್. 4 ಗಂಟೆ ಮೇಲೆ ಎಂಟ್ರಿ ಯಾರಿಗೂ ಇರಲ್ಲ. ಇವ್ರಿಗೆಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಲೋಕಲ್ಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಬನ್ನಿ ಇಲ್ಲಿಂದ ಮುಂದಕ್ಕೆ ನಮ್ಮ ಮ್ಯಾಡಿ ಅವರು ಇಲ್ಲಿ ಇಲ್ಲ ಫೋಟೋ ಶೂಟ್ ಹೋಗ್ತಾ ಇರೋದಾ? ಹೋಗಿ ಬನ್ನಿ ಹುಷಾರಾಗಿ ಮಾಡಿ. ಹಾಂ ಏನಾದರೂ ಇದ್ರೆ ಫೋನ್ ಹಾಕೋ. ಏನ್ರಲ್ಲಿ ಫೋನ್ ಆಗಲಿ? ಸಾಗರ್ ಫೋನ್ ಐತಲ್ಲ, ವಾಟ್ಸಪ್ ಐತಲ್ಲ. ಬೈ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಡೇ 3 ಸ್ನೇಬು ಏನು ಓಕೆ. ಇವತ್ತಿನ ಟಾಸ್ಕ್ ಏನಂದ್ರೆ ಸ್ನೋ ಬೋರ್ಡಿಂಗ್ ಕನ್ನಡದಲ್ಲಿ ಏನಂತಾರೆ ಅದನ್ನ ಕಂಟೆಂಟ್ ಬಿಟ್ಟು ಕಮೆಂಟ್ ಮಾಡಿ. ಹೋಗಿ ಇಲ್ಲಿಂದ ಮುಂದಕ್ಕೆ ಬ್ಲಾಗ್ ಮಾಡ್ಕೊಂಡು ಹೋಗು. ಏನು ಮಾಡ್ತೀಯ ತೋರ್ಸಿ ನೋಡ್ತೀನಿ. ಇಲ್ಲ ಇದಲ್ಲ, ನಿಂತ್ರಲ್ಲಿ ಮಾಡು. ನೋಡ್ರಿ ಇವಳು ಸ್ನೋ ಬೋರ್ಡಿಂಗ್ ಹೋಯ್ತಲ್ಲ, ಕಣ್ಣಿಗೆಲ್ಲ ಏನು ಹಾಕೊಂಡಳೆ. ಅಲ್ಲಿ ಫ್ಯಾಷನ್ ನಡೀತಾ ಇತ್ತಾ ಮತ್ತೆ ನೋಡ ಕಣ್ಣಿಗೆಲ್ಲ ಏನೇನು ಹಾಕೊಂಡಳೆ. ಏನದ ಕಣ್ ಪ್ರೊಟೆಕ್ಷನ್. ಓಕೆ ಗೈಸ್ ನೋಡಿ, ಇವರೆಲ್ಲ ಸ್ನೋ ಬೋರ್ಡಿಂಗ್ ಹೋಯ್ತವ್ರೆ. ನಾವು ಇವಾಗೆಲ್ಲ ಪಂಕ್ ಆಗಿ ರೆಡಿಯಾಗಿ ನಾವೆಲ್ಲ ಶ್ರೀನಗರ್ ಮತ್ತೆ ಪಂಕ್ ಆಗಿ. ನಾ ಏನು ಹೇಳ್ತೀರ ಸುವಾಗಣ? ಎಲ್ಲಿ ಹೋಯ್ತಾ ಇದೀವಿ ಇವತ್ತು ನಾವು? ಶ್ರೀನಗರ್. ಎಂತಕ್ಕೆ? ನೋಡಿ ಅವರೇ ನಮ್ಮ ಮೋಸಿನ್, ನಮ್ಮ ಸಾರಥಿ ಇವತ್ತು ಅವರೇ. ಅಯ್ಯೋ ಆಲ್ರೆಡಿ ಸ್ನೋಫಾಲ್. ಗೈಸ್ ಇವಾಗ ನಮ್ದು ಬಂತು ಕ್ಯಾಬ್, ಹೊಡ್ತಾ ಇದೀವಿ. ನೋಡಿ ವ್ಯೂ ನೋಡಿ ಹೇಗಿದೆ. ಕರೆಂಟು ನಾವು ಬಂದಾಗ್ಲಿಂದ ಇವತ್ತೇ ನಾವು ಸೂರ್ಯನ ಮುಖ ನೋಡ್ತೀವಿ. ಹೌದು, ಸೂರ್ಯ ಬಂದ್ಬಿಟ್ಟೇನಪ್ಪ. ಬೆಂಗಳೂರೆಲ್ಲ ತಾರ್ ರೋಡ್ ಇರುತ್ತೆ. ಇಲ್ಲಿ ನೋಡಿ ಫುಲ್ ಐಸ್ ರೋಡು. ಇಲ್ಲೆಲ್ಲ ಕಾರ್ಗಳು ಓಡಿಸ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು ಅವ್ರಿಗೆ. ಫುಲ್ ಸ್ಕಿಡ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಹೆಂಗ್ ಸ್ನೋವಾಲ್ ಆಗ್ತಾಯಿದೆ, ಬಿಸಿಲು ಒಂದು ಕಡೆ ಈ ಥರ ಐಸ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಸುಜಿತ್ ಗೌಡ್ರು. ಅವನ್ನ ಪ್ಲಾನೇ ಮಾಡಿಲ್ಲ ಅಂದ್ರೆ ನಾವೆಲ್ಲ ಬರ್ತಾನೆ ಇರಲಿಲ್ಲ, ಅದು ಈ ಥರ ಸೀಸನಲ್ಲಿ. ಇದೆ ನಮ್ಮ ಕಾರು ನೋಡಿ. ಅಣ್ಣ ಸುವಾಗಣ್ಣ ಮುಂದೆ ಅದು ಕುತ್ಕೊಂಡ್ಬಿಟ್ಟು ನೋಡಿ. ಎಲ್ಲಿ ನಮ್ಮ ಡಿ ಜೆ ಬಾಯ್ ಎಲ್ಲಿ ಹಿಂದೆ ಕೂತಿದ್ದೀರಾ? ಹೋಯ್ತಲ್ಲ, ಫುಲ್ ಸ್ಕಿಡ್ ಆಗ್ತಾ ಇದೆ. भाई आपको कौन सा एक्टर पता है साउथ इंडिया में? प्रभास. आपका मोहसिन भाई? आपका कौन है फेवरेट है साउथ इंडिया में? यश.
यश कौन सा मूवी देखा आप इसका? सबका सब कौन सा मूवी? एक दो मूवी का नाम बोलो, KGF छोड़ के। KGF छोड़ के वो जिसमें हमारे हिंदी में बोलते हैं उसको मारेगा दोबारा मारेगा दोबारा। मारेगा ಕಳ್ಳರ ಸಂತೆ ನೋಡಿದಾನೆ राजधानी मूवी देखा इसका? नहीं वो टाइट ಓಕೆ ಗೈಸ್, ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಸ್ನೋ ಬೋರ್ಡಿಂಗ್ ಬಿಟ್ಟು ಇವತ್ತು ನೋಡಿ ಸೈಟ್ ಸೀಯಿಂಗ್ ಇವಾಗ ತೋರಿಸ್ತಾರೆ. ಮುಂದೆ ತೋರಿಸಮ್ಮ ಗೈಸ್. ನೋಡಿ ಅದೇ ಶಿವ ಟೆಂಪಲ್ ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿತ್ತು. ನೆನ್ನೆ ಅಂತೂ ಭಯಂಕರ ಸ್ನೋ ಫುಲ್ ಎಲ್ಲ ಕವರ್ ಆಗ್ಬಿಟ್ಟಿತ್ತು. ಇವತ್ತು ಪರವಾಗಿಲ್ಲ, ಸ್ನೋ ಕ್ಲಿಯರ್ ಆಗಿದೆ. ಓಕೆ ನೋಡಿ ಗೈಸ್, ಇದೇ ಶಿವ ಟೆಂಪಲ್. हाँ शिव टेम्पल है। बोलो भाई क्या फेमस है? यहाँ पे ये जो शिव टेम्पल है ना ज्यादा फेमस है। यहाँ पे ये एक सॉन्ग का शूटिंग हुआ था, वो जय जय शिव शंकर, ओके ओके कांटा लगे ना पत्थर, वो इधर ही शूट हुआ था। कल पूरा कवर हुआ था ना वो टेम्पल? हाँ बिल्कुल, कल फुल स्नो में कवर हुआ था वो। गुलबर्ग से क्या श्रीनगर को बस से? हाँ बस लोकल में? नहीं लोकल टैक्सी यहाँ से हाँ। जंगमरग तक, फिर ओके। वहाँ से लोकल टैक्सी श्रीनगर तक। ओके, बस कुछ भी नहीं है? बस है बस से कितना बस में? बस में लाइकली यहाँ जो बस स्टैंड है ना वहाँ से बसेस निकलती है ओके। श्रीनगर के लिए। कितना पड़ता है बस चार्ज वहाँ से 50 रुपीज पर ओ पर्सन। नाइस क्या टाइमिंग से बस के लिए? टाइमिंग निकलती रहती है कभी भी, सुबह से लेके 4 बजे तक निकलती रहती है। भाई आपके घर में फ्रिज है? हाँ फ्रिज यूज करते हैं इधर भी समर्स में। समर्स में। भाई इधर अमेजन फ्लिपकार्ट काम करेगा? कुछ ऑर्डर किए तो आएगा? हाँ बिल्कुल आता है। कितना दिन लगेगा? लाइकली 7-8 दिन में पहुँच जाता है। ಆಲ್ಮೋಸ್ಟ್ ಆ ಗए ना नीचे हम. ಇದೆ ಗೈಸ್, ಇಳಿದ್ಬಿಟ್ವಿ ಮೌಂಟೇನ್ ಇಂದ. ಗೈಸ್ ಅಣ್ಣ ನೋಡಿ ಹೆಂಗ್ ಓಡಿಸ್ತಾನೆ, ಆಲ್ಮೋಸ್ಟ್ 100 ಮೇಲೆ. ಅಯ್ಯೋ ಅವಾಗಲೇ 140 ಹೋಗಿದ್ದ ಅಣ್ಣ F1 ರೈಸ್ ಫೀಲ್ಸ್. ಮಚ್ಚ ನಾವು ಬರ್ಬೇಕಾದ್ರೂ ನಿಂಗೆ ಮಚ್ಚ ಬಂದಿದ್ದವನು ಒಂದ್ ಕಡೆ ಅಂತೂ ಬೀಜ ಎಲ್ಲ ಬೈಕ್ಬಿಡ್ಸ್ಬಿಟ್ಟಿದ್ದ ಅಣ್ಣ ಹಿಂಗ್ ಓಡಿಸಿ ತಲೆಯಲ್ಲಿರೋ ಕೂದಲೆಲ್ಲ ಎಬ್ಬಿಸ್ಕೊಂಡು ಹೋಗಿರೋದು. ಕ್ಯಾಪ್ ಹಾಕ್ಬಿಟ್ಟವ್ರೆ, ಇಲ್ಲಾಂದ್ರೆ ಕಟ್ಟಪ್ಪ ಸೇಮ್ ಇವರು. मोहसिन भाई कटप्पा का ड्राइविंग को क्या बोलेगा आप? एकदम मस्त मस्त अभी है? ड्रिफ्ट भी मारेगा नहीं देखो। चाहिए भाई, इतना ड्रिफ्ट नहीं चाहिए भाई, नहीं चाहिए भाई नहीं चाहिए भाई. ಮಚ್ಚ ಅವಾಗ ಲೇಟ್ ಆಗಿತ್ತು, ಅವ್ನು ಫಾಸ್ಟ್ ಆಗಿ ಹೋದ್ರೆ ಒಂದು ಅರ್ಥ ಇತ್ತು. ಇವಾಗೇನು ನಾವು ಕರೆಕ್ಟಾಗಿ ಬಂದಿದ್ವಲ್ಲ ಆನ್ ಟೈಮ್, ಇವಾಗ ಫಾಸ್ಟ್ ಆಗಿ ಹೋಗ್ತಾವ ನೀವು? ಅವಾಗ್ಲೇ ನೀರ್ ಎಗರಿಸ್ಬಿಟ್ನಲ್ಲ, ಅವ್ರು ಇಟ್ಟಾಡ್ಸ್ಕೊ ಬರ್ತಾರೆ. ಅಯ್ಯೋ ಇನ್ನೇನು मोहसिन भाई पीछे कौन आ रहा है? कोई नहीं कोई नहीं आ रहे, बोलो इसको. ನೀನು ಸ್ಕಾರ್ಪಿಯೋನೇ ಹಿಂಗೆಲ್ಲ ಇಟ್ಟಾಡಿಸ್ತಾ ಇದ್ದೇನೆ ಅಂದ್ರೆ ಆಲ್ಟೋ ಗಿಲ್ಟೋ ಎಲ್ಲ ಕೊಟ್ಟು ಅಂದ್ರೆ ಹಿಂಗೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮೂರ್ನಾಲ್ಕು ಪಲ್ಟಿ ಹೊಡಿಸ್ತಾ ಇದ್ದಾರೆ ರೋಡಲ್ಲಿ. भाई कितना साल से ड्राइविंग है आपका प्रैक्टिस? 5 साल से 5 साल से 5 ವರ್ಷ ಹಿಂಗೆ ಅಂದ್ರೆ ಇನ್ನೊಂದು 25 ವರ್ಷ ಓಡಿಸ್ಬಿಡ್ತು ಅಂದ್ರೆ ಕಣ್ಮುಚ್ಕೊಂಡು ಓಡಿಸ್ತಾನೆ. ಹಿಂಗೆ ಶ್ರೀನಗರ್ ಸೈಟ್ ಸೀಯಿಂಗ್ ಬಂದ್ಬಿಟ್ಟಿದ್ದ. ನಾನು ಆಲ್ರೆಡಿ ಪ್ರೋ ಪ್ಲೇಯರ್ ಆಗ್ಬಿಟ್ಟಿದ್ದೀನಿ ಸ್ನೋ ಬೋರ್ಡ್ ಅಲ್ಲಿ, ಅದಕ್ಕೆ ನೆನ್ನೆ ರೀಲ್ ಮಾಡಿ ಹಾಕಿರೋದು. ನಮ್ಮಿಬ್ರದ್ದು ಟಾಸ್ಕ್ ಕಂಪ್ಲೀಟ್ ಆಗಿದೆ, ಇವ್ರಿಬ್ರದ್ದು ಗೊತ್ತಿಲ್ಲ ಏನಾಗಿದೆ ಅಂತ. ನೀವಿಬ್ರು ಯಾಕೆ ಬಂದ್ರಿ? ಹೇಳುವುದಕ್ಕೆ ಕೇಳು. ಅಲ್ಲ ಸೋನ್ಮಾರ್ಗ್ ಅಲ್ಲಿ ಲಾಂಚ್ ಆಗಿದೆ, ಓಕೆ ಕ್ಲೀನ್ ಮಾಡೋಣ ಅಂತ ಹೋಗ್ತಾರೆ. ಓಕೆ, ಸ್ನೋ ಬೋರ್ಡಿಂಗ್ ಅಲ್ಲಿ ಫಸ್ಟ್ ಟಾಸ್ಕ್ ಇದೆ, ಎಲ್ಲಾದ್ರೂ ಸ್ನೋ ಇದಾದ್ರೆ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಹೋಗಿದ್ದಾರೆ ನಾವು ಆರ್ಬಿಗಳ ತರ ಹೋಗಿ ಇವಾಗ ಸ್ನೋ ಕ್ಲೀನ್ ಮಾಡ್ತೀವಿ. 2 ಗಂಟೆ ಸ್ನೋ ಇಂದ ನಾವು ಇವಾಗ ಮಳೆಗೆ ಶಿಫ್ಟ್ ಆಗಿದೀವಿ ಮಚ್ಚ. ನೆಕ್ಸ್ಟ್ ಬಿಸಿಲಿಗೆ ಹೋಗ್ತೀವಿ. ಹೌದು. ಇದೇ ತರ ನಮ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ನಾವು ಆರ್ಪಿ ತರ ಕಾಯ್ತೀವಿ. ಓವರ್ಫ್ಲೋ ಮಾಡ್ತಾ ಇದ್ರು ಇಬ್ರು. ರೆವಲ್ಯೂಷನ್ ಅಲ್ಲ ಎವಲ್ಯೂಷನ್. ಅಂಡರ್ ವಾಟರ್ ಆಯ್ತು, ಇವಾಗ ನೆಕ್ಸ್ಟ್ ಸ್ನೋ ಆಯ್ತು. ನೆಕ್ಸ್ಟ್ ಯಾವುದು? ಡೆಸರ್ಟ್? ಬೆಂಕಿ ಬೆಂಕಿ. ವಾಲ್ಕೆನೋ ಹೋಗ್ಬಿಡು. अयो चिपकेगा नहीं। जगेगा नहीं भाई. मेरे को एक डाउट है, अभी इतना बारिश इतना स्नोफॉल है ना, कपड़ा कैसा आप ड्राई करेगा? लाइकली जो हम हाँ। घर में करते हैं हाँ। हमारे पास हीटिंग सिस्टम रहता है, लाइकली ओके। बुखारी रहती है, ओके। या तो किसी के पास हमाम रहेगा, हाँ। और एक आती है कांगड़ी, ओके ओके या तो वो रहेगा। ओके, वही है कि इधर क्या है, सूर्य ने बरल वाला आचे. सॉरी हिंदी बरल इसके पहले. सीखने में कौन सा ज्यादा इजी है? सीखने में सबसे ज्यादा इजी स्कीइंग है, स्कीइंग है, लेकिन मास्टर करना बहुत ज्यादा टफ होगा. ओके बिल्कुल। स्नोबोर्डिंग सीखने में टफ रहता है, लेकिन मास्टर करना इजी रहता है फिर वो। ओके. कितना दिन में हो सकते हैं मास्टर? रेगुलर कितना दिन कंटिन्यूसली किया तो प्रैक्टिस? कंटिन्यूअसली प्रैक्टिस करोगे तो लाइकली 1 महीने तक आप फुल ट्रेन हो जाओगे। ओके. ನೆಕ್ಸ್ಟ್ ಮನೆ ಹತ್ರ ಹೋದ್ಮೇಲೆ ಕೊತ್ತಂಬರಿ ತರಕ್ಕೂ ಸ್ನೋ ಬೋರ್ಡ್. दाल एक ಎಂಟ್ರೆನ್ಸ್ ಮಸ್ತ್ ಆಗಿರುತ್ತಲ್ಲ, ವಾಟರ್ ಮೇಲೆ ಎಲ್ಲ ಮನೆಗಳು ಅಂಗಡಿಗಳೆಲ್ಲ. ದಾಲ್ ಹೋಗ್ಬಿಟ್ಟು ದಾಲ್ ಕಿಚಡಿ ಕ್ರೇಜಿ ಮಚ್ಚ. ಆರ್ಡರ್ ಮಾಡೋಣ, ಅದೇ ತಿನ್ನೋಣ.
ಗೈಸ್ ನಮ್ದು ಶಿಕಾರ ರೈಡ್ ಸ್ಟಾರ್ಟ್ ಆಯ್ತು ನೋಡಿ. ಇವಾಗ ನಾವು ಇದ್ರಲ್ಲಿ 2 ಥರ ಆಪ್ಷನ್ ಇದೆ, ಒಂದು ಶಾರ್ಟ್ ಇನ್ನೊಂದು ಲಾಂಗು. ಶಾರ್ಟ್ಗೆ ಎಷ್ಟು 2,000 भाई? कितना है शॉर्ट राइड के लिए? शॉर्ट राइड के लिए बोल रहे थे 1500 ये 1500. ಓಕೆ. ಲಾಂಗ್ ರೈಡ್ के लिए 2500. 2500. ನಾವು ಹಂಗಿಂಗು ಬಾರ್ಗಿಂಗ್ ಮಾಡಿ ಇವಾಗ 2,300 ರೂಪಾಯಿಗೆ ಫೈನಲ್ ಮಾಡಿದೀವಿ. ಇದರಲ್ಲಿ ಜಾಸ್ತಿ ಮಾತಾಡಿ ಸುವಾಗೇನೆ, ಅದಕ್ಕೆ ಅವ್ರು ತಿಕ್ಕಾ ಮುಚ್ಕೊಂಡು 2,500 ಕೊಡಿ ಅಂದ್ರು. ಆಮೇಲೆ ಸಾಗರ ಡಿ ಬಸ್ ಡೈಲಾಗ್ ಹೊಡೆದ್ರು ಅವರು. 2,500 ಕೊಡ್ತೀನಿ ಅಂತ ಹೇಳಿದವರು 2,700 ರೂಪಾಯಿ ಕೊಡುವಂದ್ರು. ಅದಕ್ಕೆ ನಾವೆಲ್ಲ ನಾರ್ಮಲ್ ಆಗಿ ಮಾತಾಡಿದ್ವಿ. ಓಕೆ ಬಾಯ್, ನಿಮ್ಗೋಸ್ಕರ 200 ರೂಪಾಯಿ ಕಡಿಮೆ ಮಾಡೋದು. ನೋಡಿ ಹೇಗಿದೆ ಕ್ರೇಜಿಯಾಗಿ. ನೋಡಿ ಆ ಕಡೆ ಮೌಂಟೇನ್ಸು, ಇಲ್ಲಿ ನೋಡಿ भाई ये लेक है ना, ये लेक का नाम क्या है? ओ लेक का ही नाम है दाल लेक है. ओके, लेक का नाम है गोल्डन लेक. ओके, ಅವರೇ ನಮ್ಮ ಡ್ರೈವರು. ಗೈಸ್ ಇದೆ ನೋಡಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್. ಎಲ್ಲ ತೇಲ್ತಾನೆ ಇರುತ್ತೆ ಇಲ್ಲಿ. ಪೋಸ್ಟ್ ಆಫೀಸು ತೇಲ್ತೈತೆ. ಪೋಸ್ಟ್ ಮಾಸ್ಟರ್ ಬೋಟಲ್ಲೇ ತಗೊಂಡೋಗೋದು ಪೋಸ್ಟ್ ಡೆಲಿವರಿ ಮಾಡಕ್ಕೆ. ಅಲ್ಲಿ ಪೋಸ್ಟ್ ಆಫೀಸ್ ಅವ್ರ ಮನೆ, ಅವ್ರ ಪೋಸ್ಟ್ ಮಾಸ್ಟರ್ದು. ವಾವ್, ಲೇಡಿ ಡ್ರೈವರ್. ಇಲ್ಲೂ ಫೀಮೇಲ್ ಎಂಪವರ್ಮೆಂಟ್. ಶ್ರೀನಗರ್ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ನೋಡಿ ಹೇಗಿದೆ. ಈಸಿ ಕೆಳಗಡೆ ಕ್ರಿಕೆಟ್ ಆಡ್ತಾವ್ರೆ. ಅಣ್ಣ ಕಾಶ್ಮೀರಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ, ಅದು ಯಾವ ಸಾಂಗ್ ನೋಡಿ. ಗೈಸ್ ಶ್ರೀನಗರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ವಿ ಫೋಟೋಶೂಟ್ಗೆ, ಅವ್ರು ಅಲೋ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ಊಟ ಮಾಡಕ್ಕೆ ಬಂದಿದ್ವಿ. 3 ಗಂಟೆ ಆಯಿತು. ಹೋಟೆಲ್ ದಿಲ್ಶನ್ಗೆ ಊಟಕ್ಕೆ ಬಂದಿದ್ವಿ. ಬರೀ ಡ್ರೈವರ್ ಅಲ್ಲ ಇವರು, ಸೂಪರ್ ಡ್ರೈವರು. ಸೂಪರ್ ಡ್ರೈವರು. ಓಕೆ ಬನ್ನಿ ಊಟ ಮಾಡೋಣ, ಹೇಗಿದೆ ನೋಡೋಣ. ಗೈಸ್ ನೋಡಿ ಫುಡ್ ಬಂತು. ಇದು ಎಗ್ ಫ್ರೈಡ್ ರೈಸು, ಬಟರ್ ನಾನು, ಇದೇನೋ ಅಂದರು. ಬೈ ಕ್ಯಾ ನಾಮ್ ಹೈ ಇಸ್ಕಾ? ಕಬಾಬ್ ಕಾಂತಿ. ರೋಗನ್ ಜೋಶ್ 2 ಮಟನ್ ಐಟಮ್ ಇದೆ. ಯಾರು ಟೇಸ್ಟ್ ಮಾಡಿದ್ರು? ಸುವಾಗ ಟೇಸ್ಟ್ ಮಾಡ್ದ? ನೋಡಿಲ್ಲ ಮಚ್ಚ. ಹೇಗಿದೆ ಎಗ್ ರೈಸು? ಚೆನ್ನಾಗಿದೆಪ್ಪ. ಗೈಸ್ ಇದೆ ನೋಡಿ ಆ್ಯಪಲ್ ವ್ಯಾಲಿ. ಇವಾಗ ಸೀಸನ್ ಇಲ್ಲ, ಅದಕ್ಕೆ ಆ್ಯಪಲ್ ಬಿಟ್ಟಿಲ್ಲ. ಇಲ್ಲಾಂದರೆ ಫುಲ್ ಆ್ಯಪಲ್ಸ್ ಇದೆಲ್ಲ. ಗೈಸ್ ಇವಾಗ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ನಾವು ಬಂದಿರೋದು ಎಲ್ಲಿಗೆ ಅಂದರೆ ರಾಯಲ್ ಡ್ರೈ ಫ್ರೂಟ್ಸ್. ಬನ್ನಿ ಡ್ರೈ ಫ್ರೂಟ್ಸ್ ತೊಗೊತಾರೆ ನೋಡೋಣ ಏನೇನು ತೊಗೊತಾರೆ. ಕೇಸರು. ಗೈಸ್ ಡ್ರೈ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಇವಾಗ ಶಾಲು ತೊಗೊಳಕ್ಕೆ ಇಲ್ಲಿ ಬಂದಿದ್ವಿ. ಏನೋದು ಹೆಸರು? ಇಬಾದತ್. ನಾನ್ ಬೇರೆ ಆಫೀಸಲ್ಲ ನಿಮ್ಗೆ ಕಾಶ್ಮೀರ್ ಆಪಲ್ ತರ್ತೀನಿ, ಕಾಶ್ಮೀರ್ ಇಲ್ಲಿ ನೋಡಿದ್ರೆ ನಮ್ಗೆ ಇಲ್ಲ, ಅವ್ರಿಗೆ ಎಲ್ಲಿಂದ ತಗೊಳ್ಳೋದು. ಸಾಂದ್ವೆ ಇಲ್ಲಿ ಗುಲ್ಮರ್ಗ್ 75 ನೋಡಿ. ಜಿಪ್ಸಿ ಅಂಡ್ ಸ್ಕಾರ್ಪಿಯೋ ಕ್ಯಾಶ್ ಆಗಿದೆ. ಒಳಗಡೆ ಇರೋ ರಕ್ತ ಬರ್ತಿದೆ ಮಚ್ಚ. ಕಾರಲ್ಲಿ ನೋಡಿ ಬೀಡಾಗ್ತವ್ರೆ ಅಂತ. ಆಂಬುಲೆನ್ಸ್ ಬಂತು. ಓಕೆ ಗೈಸ್, ಅವ್ರು ಮಾಡಿದ ಬ್ಲಾಗ್ನ ನೋಡ್ಕೊಂಬಂದ್ರಲ್ಲ. ನಾವು ಇವತ್ತು 3 ಜನ ಸ್ನೋ ಬೋರ್ಡಿಂಗ್ ಹೋಗಿದ್ವಿ. ನಾನು, ಬಿಲಾಲು ಮತ್ತು ಮೋನು 3 ಜನ ಸ್ನೋ ಬೋರ್ಡಿಂಗ್ ಮಾಡಿಕೊಂಡು ನಾವು ಬರೋಷ್ಟರಲ್ಲಿ 6 ಗಂಟೆ ಆಗೋಯ್ತು. 6 ಗಂಟೆಗೆ ಬಂದು ಇವತ್ತು ಸಿಕ್ಕಾಪಟ್ಟೆ ಬಾಡಿ ಪೇನ್ ಇತ್ತು. ಅದಕ್ಕೋಸ್ಕರ ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡು ಕಾಲಲ್ಲಿ ನೆನೆಸಿ ಎಲ್ಲ ಸ್ವಲ್ಪ ರಿಲೀಫ್ ಮಾಡಿಕೊಂಡು ಆ್ಯಂಡ್ ಫ್ರೆಶ್ ಅಪ್ ಆಗಿ ಎಲ್ಲ ಫುಲ್ ಪ್ಯಾಕ್ ಆಗಿ ಇವಾಗ ಆಚೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಿಲಿ ಬಿತ್ರ ಬಿಲಾಲೊಂದು ಕಾರ್ ನೋಡಿ ಫುಲ್ ಸ್ನೋಫಾಲ್ ಆಗಿ ತುಂಬ್ಕೊಂಬಿಟ್ಟೈತೆ ಒಳಗಡೆ. ಆಡಿ ಕಾರು ಬೆಲೆನೇ ಇಲ್ದಿರಂಗೆ ಆಗ್ಬಿಟ್ಟೈತೆ ನೋಡಿ. ಸೊ ಇವ್ನು ಕಾರಲ್ಲೇ ಬಂದಿರೋದು. ಎಲ್ಲಿಂದ? ಡೆಲ್ಲಿಯಿಂದ. ಫುಲ್ ಸ್ನೋಫಾಲ್ ಆಗಿಬಿಟ್ಟಿದೆ ಕಾರ್ಗೆ. ಇವಾಗ ಈ ಕಾರ್ನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆಯ್ತದ ಇಲ್ವಾ ಗೊತ್ತಿಲ್ಲ. भाई स्टार्ट हो जाएगा? देखते हैं भाई, लेट्स. आपके हिसाब से क्या हो जाएगा भाई, हो जाएगा भाई, आप क्या बोलोगे? हो जाएगी शायद. अभी पता कासिम भाई आप? नहीं है. नहीं. yes or no? No, नहीं. yes and maybe. Okay. नहीं. मेरा आंसर नहीं. देखेंगे आड़ी को, ये सवाल है. Let's unlock it first. ओहो, Okay, and it's हाँ अभी स्टार्ट हो जाएगा. हाँ बैटरी ऑन है. ಓ ಗೈಸ್, ಆಚೆಯಿಂದ ಈ ಥರ ಸ್ನೋ ಇದೆ, ಒಳಗಡೆ ಯಾವ ಥರ ಸ್ನೋ ಇದೆ ತೋರಿಸ್ತೀನಿ ಬನ್ನಿ. ಬೈದಿಕ್ಕೆ ಅದು ಯಾರು? ಇಲ್ಲಿ ನೋಡಿ ವಿಂಡ್ಶೀಲ್ಡು ಏನೂ ಇಲ್ಲ, ಸನ್ರೂಫ್ ಎಲ್ಲ ಫುಲ್ ಸ್ನೋ ನೋಡಿ. ಕ್ಲೀನಾಗಿ ಐತೆ. ಸೊ ಹೊಳಿತೈತೆ ಪಳ 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 ಅಂತ. ಆ್ಯಕ್ಚುಲಿ ಇವಾಗ ಕಮ್ಮಿ ಆಗೈತೆ. ನೆನ್ನೆಲ್ಲ ಬಂದರೆ ಇನ್ನೂ ಜಾಸ್ತಿ ಇರ್ತಿತ್ತು. 1 ಅಡಿ ಮೇಲೆ ಬಿದ್ದೈತೆ ಗೈಸ್ ಸ್ನೋ. ಇವಾಗ ಉದ್ರಿಸೋಣ. ಗಿರ್ ಗಯಾ. कौन गिर गया? ये स्नो गिर गया, कौन गिरेगा? गाइस ये लोड़ी. ओह ओह
ಗೈಸ್ ಈ ಒಂದು ಚಾಲೆಂಜ್ ಮಾಡ್ತಾ ಇದ್ವಿ. ಚಾಲೆಂಜ್ ಏನಂತ ಹೇಳಿದ್ರೆ ಈ ಒಂದು ಕಾರ್ ಮೇಲೆ ಬಿದ್ದಿರೋ ಫ್ರೆಶ್ ಸ್ನೋ ಮೇಲೆ ನಮ್ಮಿಬ್ರು ಫೇಸ್ ಪ್ರಿಂಟ್ನ ಇಳಿಸ್ತಾ ಇದೀವಿ. ಅದು 10 ಸೆಕೆಂಡ್ ಹಂಗೆ ಹೋಲ್ಡ್ ಮಾಡಬೇಕು ಬೈ 10 से 15 ಸೆಕೆಂಡ್. ಓಕೆ ರೆಡಿ 3 2 1 ಆಕ್ಷನ್. ಅನಿಸ್ತಾಡಿಯಾ ಚುಮ್ಮ ಚುಮ್ಮ ಅನಿಸ್ತಾಡಿಯಾ इधर दिखा दो भाई. भाई आपके ऑल्टो कितने में लिया है? 2 लाख में. सुनो वो 60 लाख में लिया है. अभी भेजा तो 20 लाख में जाएगा. बेकार गाड़ी अभी ये भी भेजा तो 2 लाख में ही जाएगा. फायदा क्या है? अब क्या लैंड कौन सी गाड़ी लाओगे? ಲಾರ್ಡ್ ಆಲ್ಟೋ ನೋಡಿ 360 ತಿರುಗಿಸ್ತಾ ಇರೋದು ಹ್ಯಾಂಡ್ ಬ್ರೇಕ್ ಹಾಕಿ ಅಣ್ಣ. ಅದು ಆಲ್ಟೋದಲ್ಲಿ ये तुम्हारी गाड़ी नहीं है भाई अब ये ಇವನ್ಗಂತೂ करना पड़ेगा ತಿಕಾ ಉರ್ಸಿ ಒಳಗೆ ಊರ್ ಬಾಗ್ಲು ಮಾಡ್ಬಿಟ್ಟವ್ರು ಇವನ್ಗೆ. ಆಲ್ಟೋ ನೋಡಿ ಗೈಸ್ ಹೆಂಗ ಹಚ್ಚತೈತೆ. ಈ ಬೇರೆ ಗಾಡಿಗಳು ಬರೋಕ್ಕೆ ಅದ್ರ ಗೊತ್ತಾಗುತ್ತೆ. ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ಬಂದು ಇವಾಗ ಊಟ ಮಾಡೋ ಸಮಯ ಆಯಿತು. ಊಟದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ರೋಟಿ, ಇದೇನು ಚಿಕನ್ನು ಮೊಟ್ಟೆ ಥರ ಐತೆ ಅದು ನೋಡಿದ್ರೆ, ಆ್ಯಂಡ್ ಇಲ್ಲಿ ಸ್ವೀಟ್ ಕಾರ್ನು, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕ್ಯಾರೆಟು, ಪಲಾವು, ಮೊಸರು ಬಜ್ಜಿ ಅಲ್ಲ ಮೊಸರು ಇದು. ಗೈಸ್ ಇಲ್ಲಿ ನೋಡಿ ಹೆಂಗಿದೆ. ಅಲ್ಲಿ ನೋಡಿ ನಾಯಿ ನೋಡಿ ಹೆಂಗೆ ಮಲಗಿದೆ ಎಷ್ಟು ಕ್ಯೂಟಾಗಿ. ಅಫ್ಸರ್ ತಿರುಗ್ಬಿಡ್ತು. ಅದ್ರ ಹೆಸರು ಅಫ್ಸರ್ ಅಂತೆ. ಯಪ್ಪ ಹೆಂಗೆ ಮುನ್ಗೋಯ್ತು ನೋಡಿ. ನಮ್ಮ ನಾಯಿ ಸೆಕೆ ಚಳಿ ಆದರೆ ಬಂದು ಮಾಸ್ಕಿ ಕೆಳಗಡೆ ಮನಿಕೊಂಡ್ಬಿಡ್ತವೆ. ಕ್ರೇಜಿ ಗೈಸ್ ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಮಸ್ತಾಗೈತೆ ಗೈಸ್, ಹೇಳೋಕ್ಕೆ ಆಗ್ತಾಯಿಲ್ಲ. ಬ್ರೇಕ್ಫಾಸ್ಟ್ ಏನಿದೆ ಅಂತ ಹೇಳಿದ್ರೆ ಇಡ್ಲಿ, ಅವಲಕ್ಕಿ, ಸಾಂಬಾರು, ಬ್ರೆಡ್ಡು, ಪರೋಟ, ಚಾಕೋಸು, ಫುಲ್ ಬ್ಯಾಟಿಂಗ್. ಗೈಸ್ ಅವರು ಚಾಕೋಸ್ ತಿಂತಾಯಿದ್ರು. ಆ ಚಾಕೋಸ್ ನೋಡ್ಬಿಟ್ಟು ನನಗೂ ಬೇಕು ಅಂದೆ. ಮ್ಯಾಡಿಗೆ ಹೇಳಿದೆ ಹಾಕೋಬಾ ಅಂತ. ಅವ್ನು ಹೆಂಗೆ ಹಾಕೊಂಬಂದವನು ಗೊತ್ತಾ ನೋಡಿ, ಕಾಫಿ ಮಗ್ಗಲ್ಲಿ ಹಾಕೊಂಬಂದವನು ಚಾಕೋಸ್ನ. ಕಾಫಿ ಮಗ್ಗ ಅಲ್ಲ ಕಣ, ಚಾಕೋಸ್ ಮಗ್ಗೆ ಅದು. ಅವ್ನು ತಂದಿರೋ ಸಾಂಬಾರ್ ಮಗ್ಗು, ಇದು ಸಾಂಬಾರ್ ಮಗ್ಗು. ನೀನೇ ತಪ್ಪು. ಇದು ಸಾಂಬಾರ್ ಮಗ್ಗು ಕಣೋ. ನೀನು ಹೇಳಿ ಕರೆಕ್ಟ್. ಓಕೆ ಗೈಸ್ ಆಲ್ ಸೆಟ್, ಲೆಟ್ಸ್ ಗೋ. ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ನೋಫಾಲ್ ಬೀಳ್ತಾ ಇದೆ, ಅದಕ್ಕೋಸ್ಕರ ಯಾವ ರೇಂಜಿಗೆ ಪ್ಯಾಕ್ ಆಗಿದ್ದೀವಿ ನೋಡಿ. ಫುಲ್ ಸ್ಕೀ ಜಾಕೆಟು, ಗ್ಲೌಸು, ಸ್ನೋ ಪ್ಯಾಂಟ್ಸು, ಅದರೊಳಗಡೆ ಥರ್ಮಲ್ಸು, ಸ್ಕೀ ಬೂಟ್ಸು ಎಲ್ಲ ಫುಲ್ ಪ್ಯಾಕು. ಆ್ಯಂಡ್ ಸ್ನೋಫಾಲ್ ನೋಡಿ ಭರ್ಜರಿಯಾಗಿ ಆಗ್ತಾಯಿದೆ. ಆ್ಯಕ್ಚುಲಿ ಇವತ್ತು ಲೇಟ್ ಆಯಿತು. ಟೈಮ್ ಆಲ್ರೆಡಿ 10:30 11 ಗಂಟೆ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಸ್ನೋನ ಬೀಟ್ ಮಾಡಬೇಕಲ್ಲ, ರೋಡೆಲ್ಲ ಕ್ಲಿಯರ್ ಮಾಡಬೇಕು. ಫುಲ್ ಸ್ನೋಫಾಲ್ ಆಗಿಬಿಟ್ಟಿತ್ತಲ್ಲ, ಅದೊಂದೇ ಕಾರಣಕ್ಕೆ. ನೋಡೋಣ ಬನ್ನಿ. ಓ ಫುಲ್ ಸ್ನೋ ಬೋರ್ಡ್ ಎತ್ಕೊಂಡು ಬಾಯ್ಸ್ ಎಲ್ಲ ಗೋಯಿಂಗ್ ಲೆಟ್ಸ್ ಗೋ. ಸ್ನೋಫಾಲ್ ಮೊನ್ನು ತಲೆ ಮೇಲೆ ಫುಲ್ಲು. ಕ್ರೇಜಿ ಗೈಸ್. ಈ ಎಕ್ಸ್ಪೀರಿಯೆನ್ಸ್ 3 ವರ್ಷ ಬಂದಿದ್ದೀನಿ. ಇದು 3ನೇ ವರ್ಷ ಇದು. ಇದೇ ಸರಿ ಆಗ್ತಾ ಇರೋದು ಈ ಥರ ಎಕ್ಸ್ಪೀರಿಯೆನ್ಸು ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗಂತೂ. ಏನು ಮಸ್ತಾಗಿದೆ ಗೊತ್ತಾ. ಅಯ್ಯೋ ಕ್ರೇಜಿಗೆ ಕ್ರೇಜಿ. ಇವಾಗ ಅಲ್ಲಿ ಹೋಗ್ತಾ ಅಲ್ಲಿಂದ ಸ್ನೋ ಬೋರ್ಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನೋಡು ಅವಾಗ ಅಲ್ಲೇ ಇರ್ತೀಯಾ ಗೈಸ್. ನೋಡಿ ಅಣ್ಣ ಬಿದ್ದ ಹೆಂಗೆ. ಏಯ್ ಮೋನು ಹೆಂಗೆಲ್ಲ ಆಟ ಆಡ್ತಾ ಇದೀವಿ ನೋಡಿ ಗೈಸ್ ನಾವು. ಸ್ನೋ ಮೇಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ದೀವಿ. ಹೋಗುತ್ತಾ ಬಾರೋ ಬರುತ್ತೆ ಸುವಾಗ್. ನಿಂತ್ಕೋ ಸಾಕು ಅಲ್ಲ. ನೋಡಿ 3 2 1 ಗೋ. ಇದು ಮಾಡ್ತಾ ಹೋಗೋ. ಓ ಸುವಾಗ್ ನೋಡು ಬಿದ್ದ. ಬಾ ಕಂಟ್ರೋಲ್ ಮಾಡು. ಇಲ್ಲಿ ನೋಡು ಹೆಂಗೆ ಗುದ್ದು ಬಿದ್ಲು. ಇದು ಕಾಲು ಎತ್ಕೋ. ಸಾರಿ ಬಿದ್ದ ಸುವಾಗು. ಗುಡ್ ಮಾರ್ನಿಂಗ್ ಬಾಯ್. ಹಾಂ ಮಸ್ತು. ಮರದಲ್ಲಿ ಆ ಕಡೆ ಹಿಂದೆ ಜಾಬಿಡ್ ನೋಡ್ದ ವಿಷಯ. ಇಲ್ಲಿ ಬಾಯ್ಲಿ ಮಾಡಿ. ಫಸ್ಟು ಅವರು ಸ್ನೋ ಬೋರ್ಡ್ ಎತ್ಕೊಬತ್ತಿಲ್ಲ
ಕೊಡಿಲಿ ಅಂತ ಕಿತ್ಕೊಂಡು ಖಾಲಿ ಕಳಿಸ್ತಾವೆ ನೋಡು ಮಚ್ಚ. ಹೌದು ಗೊತ್ತಾಯ್ತು, ಲೇಡೀಸ್ ಅಂದ್ರೆ ಇದೆ ಅಡ್ವಾಂಟೇಜ್, ಹೆಣ್ಮಕ್ಳಿಗೆ ಎಲ್ಲ ಕಡೆ ಇದೆ ಇಲ್ಲೂ ರಿಸರ್ವೇಷನ್. ಫಸ್ಟ್ ಒಬ್ರು ಗೊತ್ತಾಗಿಲ್ಲ ಅವ್ರು ಆಡೋರು आर्मी ಅವ್ರಿಗೆ ನೈಸ್ सूट ಅಂತ ಇವನು. बहुत बढ़िया स्नोफॉल है ना, क्रेजी क्रेजी, बस मस्त लग रहा है. मैं उधर से स्नोबोर्ड करके आया, 3-4 बार गिरा. क्या है ना, स्ट्रेट था ना, वो स्ट्रेट नहीं आता है ना उतना. हाँ, एक टो एक हील करके मैनेज किया. उसके बाद 4-5 बार गिरा. ಗೈಸ್ ಆಲ್ ಸೆಟ್ ಗೈಸ್, ನಿಜ ಮಸ್ತಾಗಿದೆ. ಸ್ನೋಫಾಲ್ ಕ್ರೇಜಿಯಾಗಿ ಆಗ್ತಾ ಇದೆ. ಆ್ಯಂಡ್ ಇವರು ನಮ್ಮ ಟ್ರೈನರು ರೋಷನ್ ಬಾಯ್, ಹಾಯ್ ಬೋಲು. ಹಾಯ್. ಆ್ಯಂಡ್ ಇವಾಗ ನನ್ನ ಬೈಂಡಿಂಗ್ಸ್ನ ಸೆಟ್ ಮಾಡ್ತಾ ಇದ್ದಾರೆ. ಸೊ ಕಲ್ತಾದ್ಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಪೋಸ್ಚರ್, ಲೆಗ್ ಪೋಸ್ಚರ್ ಏನಿರುತ್ತಲ್ಲ ಅದನ್ನು ಚೇಂಜ್ ಮಾಡ್ತಾರೆ. ಅಭಿ 0 ಮೇ ಹೇ ನೈ ಏನಾ, ರೈಟ್ ಫ್ರೂಟ್ ಗೂಫಿ, ಲೆಫ್ಟ್ ಫ್ರೂಟು ರೆಗ್ಯುಲರ್ ಅಂತೆ. ಸೊ ನನ್ನ ಪೋಸ್ಚರ್ ಯೂಶ್ವಲಿ ಹಿಂಗಿರಲ್ಲ, ನಾನು ಹಿಂಗೆ ನೋಡೋಲ್ಲ, ಹಿಂಗೆ ನೋಡ್ತೀನಿ. ಅಂದರೆ ನನ್ನ ರೈಟ್ ಲೆಗ್ ಮುಂದೆ ಇರುತ್ತೆ. ನೋಡಿ ಇವಾಗ ರೆಡಿ ಮಾಡ್ತಾವ್ರೆ ನಾಯಿ ನೋಡಿ. ಹಾಯ್, ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್. ಅಯ್ಯೋ ಏನು ಮಸ್ತಾಗೈತೆ. ಒಬ್ಬೊಬ್ಬೊಬ್ಬೊಬ್ಬ ಇನ್ನೂ ಬೇಕಂತೆ ಗೈಸ್, ಕ್ರೇಜಿ ಮಸ್ತಲ್ಲ ನೋಡಿ. ಮತ್ತೆ ಕೇಳುತ್ತೆ ನೋಡಿ, ಮುಟ್ಟು ಅಂತ. ಅಯ್ಯೋ ಏನು ಮಸ್ತಾಗೈತೆ, ಚಿಕ್ಕ 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 ಗೈಸ್ ನೋಡಿ. ಇದಕ್ಕೆ ನಾವೇ ಸಿಗ್ತಾ ಇದ್ದೀವಿ ಬಗೀರ ಅಂತ. ಎಷ್ಟು ಚೆನ್ನಾಗಾಯ್ತಲ್ಲ. ಹಾಂ, ಬಗೀರ ಬಗೀರು ಕ್ರೇಜಿ ಆಗೈತೆ ಗೈಸ್. ಇವತ್ತು ವೆದರು ಮಸ್ತಾಗೈತೆ. ದಾನಿಶ್ ಬಾಯ್ ಇವರು ಲಾಸ್ಟ್ ಇಯರ್ ನಮ್ಮ ಟ್ರೈನರ್ ಆಗಿದ್ರು ಗೈಸ್, ಅಂದರೆ ನಮ್ಗೆ ಗೊತ್ತಿರೋರೇ. ಹಾಂ, ದೇಖೋ ಕೇಸ ಆ ರೇ, ಕ್ಯಾಟ್ ವಾಕ್ ಕರ್ಕೆ ಆ ರೇ. ಹಾಂ, ನಮ್ಮ ಟ್ರೈನರ್ ಬಿಟ್ಕೊಟ್ಟಿದ್ದೀನಿ, ಖುಷಿ ಪಡು ನಿಂಗೆ. ಹಾಂ ಗೈಸ್, ಹಾಂ ಗೈಸ್ ಇವರು ನಮ್ಮ ಟ್ರೈನರು. ಮೋನುಗೋಸ್ಕರ ನಮ್ಮ ಟ್ರೈನರ್ನ ಬಿಟ್ಕೊಟ್ಟಿದ್ದೀನಿ, ಯಾಕಂದರೆ ಒಂದು ಹೆಣ್ಮಗು ಅಂತ ಬೇರೆಯವ್ರ ಮೇಲೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಇವ್ರನ್ನ ಬಿಟ್ಟು ಕಳಿಸಿ ನಾನು ಬೇರೆಯವ್ರನ್ನ ಕರ್ಕೊಂಡಿದ್ದೀನಿ. ನಮ್ಮ ಟ್ರೈನರ್ ನೋಡಿ ಇವಾಗ ರೆಡಿ ಮಾಡ್ತಾವ್ರೆ. ಹಾಂ, ಎಕ್ಸ್ಟ್ರಾ ಚಾರ್ಜ್. ಮೇಲೆ ಅಲ್ಲ, ಬರೀ ಕಾಲ ನಡ್ಕೊಬರಕ್ಕೆ ನೀನು ಹಿಂಗೆ ಆಡ್ತಾ ಇದೆಯಲ್ಲ ಪಾಪ ಸುವಾಗು. ಇಲ್ಲ ಚೆನ್ನಾಗತ್ತಾ, ಕ್ರೇಜಿ. ನಿಂತ್ಕೊಂಡ ಬಿದ್ದ ಹೀವಲ್ ಹೋಲ್ಡ್ ಮಾಡಿಗೆ ಹೆಂಗೈತಿ ಶಿಷ್ಯ ಇವಾಗ ನಿನಗಿಂತ? ಇದು ಮಸ್ತ್ ಐತಲ್ಲ ನೋಡಿ ಗೈಸ್. ಮಾಡಿ ವಿಡಿಯೋ ಮಾಡ್ತಾ ಇದ್ರೆ ಬೀಳ್ತಾರೆ. ಯೂಶ್ವಲಿ ವಿಡಿಯೋ ಮಾಡಬಾರ್ದು, ಮಾಡ್ಬೇಕಾದ್ರೆ ನೋಡಿ ಇನ್ನು ಅಲ್ಲಿ ಹೋಗೋಷ್ಟರಲ್ಲಿ ಬಿದ್ದೈತಾನೆ ಇವಾಗ. ಓ ಕ್ರೇಜಿ ಮಾಡ್ತಾವ್ ಗೈಸ್. ನಾನು ಇದನ್ನ ಹೋದ ವರ್ಷ 5 ದಿವಸದಲ್ಲಿ ಕಲ್ತಿದ್ದು. ಮಚ್ಚ ಸಕ್ಕದಾಗ ಮಾಡ್ಕೊಂಡು ಹೋದೆ ಕಣೋ ಇವಾಗ. ಬೈ ಅಚ್ಚ ಕರ್ರೇನಾ ಈಸ್ ಪರ್ಫೆಕ್ಟ್. ಕ್ರೇಜಿ ಬಿದ್ದ ಗೈಸ್. ಖುಷಿ ಏನಂತ ಹೇಳಿದ್ರೆ ನಮ್ಮ ಬಾಯ್ಸ್ ಎಲ್ಲ ಕಲಿತಾವ್ರೆ, ಅದೇ ಖುಷಿ. ಓಕೆ, ನಮ್ಮ ರೆಡಿ ಆಯ್ತಿದ್ದು. ಟೀಕೆ ಬಾಯ್, ಥ್ಯಾಂಕ್ ಯು. ಚಲೇ ಜಾಯಂಗೆ. ಅಂತೂ ಇಂತೂ ಫಸ್ಟ್ ಸೆಷನ್ ಮುಗಿಸಿ ನೋಡಿ ನಾಯಿಗಳು ಹೆಂಗೆ. ಇವಾಗ ನಾವು ಲಂಚ್ಗೆ ಹೋಗ್ತಾ ಇದ್ವಿ. ಎಲ್ಲ ಸ್ನೋ ಬೋರ್ಡ್ಗಳು ಇಲ್ಲೇ ಇಟ್ಬಿಟ್ಟು ನೀವು ಬಟಾಣಿ ಮ್ಯಾಗಿ ತಿಂತಾ ಇದೀವಿ. ಮ್ಯಾಡಿಗೆ ಮಾತ್ರ ಬಟಾಣಿ ಹಾಕ್ಸಿಲ್ಲ, ಯಾಕೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಬಟಾಣಿ ತಿಂದ್ರೆ ಸ್ನೋ ಬೋರ್ಡಿಂಗ್ ಕತೆ ಗೋವಿಂದ. ರೂಮಲ್ಲಿ ಯಾರು ಮಲ್ಕೊಳಂಗೆ ಇಲ್ಲ. ನೋಡಿದ್ರ ಗೈಸು ಹೊಗೆ ಎಲ್ಲ ಹೆಂಗ್ ಬರ್ತಾ ಇದೆ ನೋಡಿ. ಎಲ್ಲ ಕಡೆಯಿಂದನೂ ಹೊಗೆ ಬರ್ತಾ ಇದೆ, ಬ್ಯಾಗಿಂದನೂ ಹೊಗೆ, ಬಾಯಿಂದನೂ ಹೊಗೆ. ಆಮೇಲೆ ಬೇಡ ಮೂಗಿಂದನೂ ಹೊಗೆ. ಎಲ್ಲ ಕಡೆ ಬಾಯಿಂದನೂ ಹೊಗೆ, ಮೂಗಿಂದ ಅಂಡ್ ಗೈಸ್ ಇಲ್ಲಿ ನೋಡಿ ಹೊಸ ಪರಿಚಯ ವಿಶಾಲ್ ಅಂತೇಳಿ, ಕನ್ನಡದವರು, ಕೋರಮಂಗ್ಲಿಂದ ಬಂದಿರೋರು. ಅಂಡ್ ಅದೇ ಖುಷಿ ಕನ್ನಡದವ್ರು ಸಿಕ್ಬಿಟ್ರಲ್ಲ ಅಂತ. ಅವ್ರಿಗೇನು ಖುಷಿ ಅಂದ್ರೆ ಹೇಳಿ ಬ್ರೋ, ನಿಮ್ದೇನಂತ ಹೇಳಿದ್ರೆ. ಬಂದಾಗಿಂದ ಒಬ್ಬ ಕನ್ನಡಿಗ ಸಿಕ್ಕಿಲ್ಲ ಗುರು. ಅದ್ರಲ್ಲಿ ಬರೀ ಅಡ್ವೆಂಚರ್ ಸ್ನೋಬೋರ್ಡ್ ಮಾಡೋರು ತುಂಬಾ ಕಮ್ಮಿ ಸಿಗೋದು. ನೀವು ಕೋರಮಂಗ್ಲದಲ್ಲಿ ನೋಡಿ ಜೋಶಲ್ಲಿ ಒಬ್ಬರೇ ಬಂದಿರ. ನಮ್ಮನೂ ಒಬ್ಬ ಇದಾರೆ ಕೋರಮಂಗ್ಲದಲ್ಲಿ, ಬೆಚ್ಚಿಗೆ ಹಾಕೊಂಡು ಮಲ್ಕೋತೀನಿ ನಾನು ಬರಲ್ಲ ಅಂತ. ಏನಂತೀರ ಬ್ರೋ? ಯಾರ್ಯಾರು ಸ್ನೋಬೋರ್ಡ್ ಮಾಡೋ ಆಸೆ ಇದೆ ಬಂದ್ ಮಾಡ್ರಪ್ಪ. ಬಟ್ ಪ್ಯಾಷನ್ ಇರ್ಬೇಕು. ಸುಮ್ನೆ ಒಂದಿನ ಬಂದ್ಬಿಟ್ಟು ಹೋಯ್ತೀನಿ ಅಂದ್ರೆ ಆಗಲ್ಲ ಗುರು. ಅದು ನಿಜಾನೇ. ಅಡ್ವೆಂಚರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗೈಸ್. ಅದು ಆ ಒಂದು ಫೀಲಿಂಗ್ ಇದ್ರೆ ಮಾತ್ರನೇ ಇದು ಮಾಡೋಕ್ಕಾಗೋದು. ಅಂಡ್ ಅದು ಸ್ನೋ ಬೋರ್ಡಿಂಗ್ ಅಂತ ಬಂದಾಗ ಇಲ್ಲಿ ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಅಷ್ಟಿಲ್ಲ. ಬಟ್ ನಾವೇ ಕ್ಲೈಮ್ ಮಾಡಬೇಕು. ಅದೇ ಸ್ಕೀಯಿಂಗ್ ಆದಾದ್ರೆ ನಿಂಗೆ ಆರಾಮಾಗಿ ಕೇಬಲ್ ಸಿಗುತ್ತೆ, ಆರಾಮಾಗಿ ಹತ್ಕೊ ಬಂದ್ಬಿಡಿ. ಗಡ್ಡಿ ಇರ್ತದೆ ಕೈಯಲ್ಲಿ. ಆರಾಮಾಗಿ
ಪೀಸು. ಬಟ್ ಏನು ಗೊತ್ತಾ, ಸ್ಕೀಯಿಂಗ್ ಬಂದು ಲೇಡೀಸ್ ಆಟ, ಅದು ಒಂಥರ ಮಜಾ ಇಲ್ಲ. ನಾವು ಗಂಡಸರು ಒಂದು ಸ್ವಲ್ಪ ಸ್ನೋ ಬೋರ್ಡಿಂಗ್ ಮಾಡ್ಬೇಕು. ಅದೇ ಕುದುರೆ ಎಗ್ರಂಗೆ ಸ್ನೋ ಬೋರ್ಡಿಂಗ್ ಸ್ವಲ್ಪ ಕಷ್ಟ ಆಗೈತೆ. ಏನಂದ್ರೆ ಸ್ಕೀಯಿಂಗು ಈಸಿ ಟು ಲರ್ನು, ಹಾರ್ಡ್ ಟು ಮಾಸ್ಟರು. ಸ್ನೋ ಬೋರ್ಡಿಂಗ್ ಹಾರ್ಡ್ ಟು ಲರ್ನು, ಈಸಿ ಟು ಮಾಸ್ಟರ್. ಇಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಅದು ಸಪೋರ್ಟು ಇದೆ. ಸ್ವಿಂಗಲ್ಲಿ 2 ಕಡ್ಡಿನೂ ಕೊಡ್ತಾರೆ, ಟಿಕ್ಕು ಕೊಡ್ತಾರೆ. ಓಕೆ, ತಿನ್ನೋಣ ಮನೆ ಗೈಸ್. ಇದೆಲ್ಲ ಮುಗಿಸ್ಕೊಂಡ್ವಿ, ಮಸ್ತಾಗಿ ಬಂತು. ಇವತ್ತಂತೂ ಸ್ವಲ್ಪ ಜಾಸ್ತಿ ಜೋಶ್ ಬಂದೈತೆ, ನನಗೂ ಜಾಸ್ತಿ ಜೋಶ್ ಬಂದೈತೆ. ಆ್ಯಂಡ್ ಕ್ರೇಜಿ. ಎಲ್ಲಾರು ಊಟ ಮಾಡಿ ಮ್ಯಾಡಿ ಚಾನಲ್ ನ ಸುಜಿತ್ ಗೌಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಡಿ. ಮೋಡಿಗೋ ಈ ಸಲ ಈ ಸಲ 3 ಲಕ್ಷ ಸಾಲ. ಈ ಸಲ ಕಪ್ ನಮ್ದು ವುಮೆನ್ WPL ಕಪ್ ನಮ್ದು ಈ ಸಲ ಕಪ್ ನಮ್ದು. ಗೈಸ್, ಸುವಾಗ್ನ ಅವ್ರು ರೆಡಿ ಮಾಡ್ತಾ ಇಲ್ಲ, ಇವನೇ ಸುವಾಗೆ ಇವ್ರನ್ನ ರೆಡಿ ಮಾಡ್ತಾವನೆ. ಅವನು ಹೇಳ್ತಾರೆ ಕರೆಕ್ಟಾಗಿ ಮಾಡು, ಕರೆಕ್ಟಾಗಿ ಮಾಡು. ಅವನು ಹೆಂಗ್ ಬೈತಾ ಇರ್ತಾನೆ ಗೊತ್ತಾ, ಕರೆಕ್ಟಾಗಿ ಮಾಡು, ಕರೆಕ್ಟಾಗಿ ಮಾಡು ಅಂತ ಇರ್ತಾರೆ. ಕಾಸಿಂ ಪಂಡಿತ್ ಇದು ಹಾಲಾಭಿಷೇಕ ಬಾಯ್ ಮುಚ್ಚ. ನಮ್ದು ಜೈ RCB CSK ಗೆ ಬಿದಿರ್ ಬಿಡ. ಹೆಂಗಿದೆಯಾ ಇಸ್ಕೋ ಬೋಲೋ ಮಾಡಿಕೋ. ನೀನು ದೊಡ್ಡ ಗಾಂಡು. ಗಾಲಿ ಕ್ಯಾ ಬೋಲ್ ರಹೆ? ಮ್ಯಾಡಿ ನೀನ್ ದೊಡ್ಡ ಗಾಂಡು. ಮ್ಯಾಡಿ ನಿಂದೆ ಗಾಂಡು. ಮ್ಯಾಡಿ ತಿಂದು ಪೆಂಗ್ವಿನ್ ಊಸ್ ಬಿಟ್ಕೊಂಡು ಐತೈತೆ. ಗೈಸ್, ಅಂತೂ ಇಂತೂ ನಡ್ಕೊಂಡೆ ಸ್ಟೇಕ್ ಬಂದ್ಬಿಟ್ರಿ ನಾವು. ಅದೇ ನೋಡ್ತಾ ಮಚ್ಚ ಇಲ್ವಾ ಇಲ್ಲಿ ಇದು ನೋಡಿದ್ದು, ಇದು ಗರುಡ ಪುರಾಣದಲ್ಲಿ ಇರೋದು. ಇದು ಗರುಡ, ಇದು ಬಾಯಿ, ಇದು ಸಾಮಾನ್. ಸಯ್ಯ ನನ್ನ ಮಗ, ನಾನೇನೋ ಹೇಳ್ತಾವನಿ ಅಂತ ಕಾಯ್ತಾ ಇದ್ದೆ. ಸಿಂಹರಾಶಿ ಇದು, ಸಿಂಹ ಹೆಜ್ಜೆ ಐತಿ. ಕರೆಕ್ಟಾಗಿ ಹೇಳಿ, ನಿಂದು ಯಾವ ರಾಶಿ? ಸಿಂಹರಾಶಿ. ನಿಜ ಹೇಳಿ, ನೀನು ಸೀರಿಯಸ್ ಆಗಿ ಕೇಳ್ತಾ ಇರೋದು? ನಿಜವಾಗ್ಲೂ ಸಿಂಹ ರಾಶಿನಾ? ಮತ್ ನಾ ಹೇಳ್ದಂಗೆ ಆಡ್ತೀಯ? ಹಲೋ, ಇವಾಗ ತಾನೇ ಕ್ಲೀನ್ ಮಾಡ್ತಾವ್ರ ಅವ್ರು, ಸುಮ್ಮನೆ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ನೋಡಿ, ಶೂಗಳೆಲ್ಲ ಇಲ್ಲಿ ಹೀಟಿಂಗ್ ಹತ್ರ ಇಡ್ತಾ ಇದ್ದೀವಿ ನೋಡಿ. ಆ್ಯಂಡ್ ರೂಮಿಗೆ ಬಂದರೆ ಖುಷಿ ಏನಂದ್ರೆ ಗೈಸ್, ಫುಲ್ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಈ ಮ್ಯಾಡಿ ಬಂದು ಇಲ್ಲಿ ಗಲೀಜ್ ಮಾಡ್ತಾನೆ ನೋಡಿ. ಕ್ರೇಜಿ ಗೈಸ್, ಇವಾಗ ತಾನೇ ಜಸ್ಟ್ ಆಚೆ ಹಿಂಗೆ ಬರ್ತಾ ಇದ್ದೀವಿ ನೋಡಿ, ಸ್ನೋಫಾಲ್ ಆಗ್ತಾ ಇದೆ. ಆಚೆ ಬರ್ತಾ ಇದ್ದಂಗೆ ಸ್ನೋಫಾಲ್. ಇಷ್ಟೋ ತನಕ ಇರಲಿಲ್ಲ, ಆಚೆ ಬಂದ್ವಿ. ನಾನು ಸ್ನೋ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಜಾಕೆಟ್ ಹಾಕೊಂಡ್ಬಂದು ಸ್ನೋಫಾಲ್ ಆಗ್ತೈತೆ. ಖುಷಿ ಗೈಸ್. ಸೊ ಇವಾಗ ಒಂದು ಸುಮ್ಮನೆ ಒಂದು ರೌಂಡ್ ವಾಕ್ ಹಾಕ್ಕೊಂಡು, ಇಲ್ಲ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಫೋಟೋ ಗಿಟೋ ಇಡ್ಸ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಬಿಡೋಣ ಬನ್ನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.